ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ನಿನ್ನೆ ಅಷ್ಟೇ ಪೋಸ್ಟ್ ಆಫೀಸ್ನ 4 ಬೆಸ್ಟ್ ಸ್ಕೀಮ್ಗಳ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಪ್ರಾಫಿಟ್ ಹಣವನ್ನು ತಗೊಳ್ಳೋಂಥದ್ರಲ್ಲಿ 2 ವಿಧ ಇರುತ್ತೆ. ಒಂದು ಬಂದು ಪ್ರತಿ ತಿಂಗಳು ಚಿಕ್ಕ ಚಿಕ್ಕ ಅಮೌಂಟನ್ನು ಕಟ್ಟಿ, ಅಥವಾ ಪ್ರತಿ ತಿಂಗಳಾಗದೇ ಇರೋರು ಪ್ರತಿ ವರ್ಷ ಒಂದು ಚಿಕ್ಕ ಚಿಕ್ಕ ಅಮೌಂಟನ್ನು ಕಟ್ಟಿ ಒಂದಷ್ಟು ವರ್ಷಗಳಾದ ನಂತರ ಬಲ್ಕಾಗಿ ಒಂದು ದೊಡ್ಡ ಮೊತ್ತದ ಹಣವನ್ನು ತಗೊಳ್ಳೋವಂಥದ್ದು ಒಂದು ಟೈಪ್ ಆಗಿರುತ್ತೆ. ಇನ್ನೊಂದು ಟೈಪು ಆಲ್ರೆಡಿ ನಮ್ಮ ಹತ್ರ ಹಣ ಇದೆ, ಜಾಸ್ತಿ ಇದೆ, ಅದನ್ನು ನಾವು ಹಾಕಿ ಅದರಿಂದ ಪ್ರತಿ ತಿಂಗಳು, ಯಾಕಂದರೆ ನಮಗೆ ಬೇರೆ ಕೆಲಸ ಮಾಡಲಿಕ್ಕಾಗಲ್ಲ, ಹೊರಗಡೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಬಿಸ್ನೆಸ್ ಮಾಡಲಿಕ್ಕಾಗಲ್ಲ, ಅದಕ್ಕೋಸ್ಕರ ನಾವು ಆ ಹಣವನ್ನು ಹಾಕಿ ಪ್ರತಿ ತಿಂಗಳು ಒಂದಿಷ್ಟು ನಮಗೆ ಮನೆ ಖರ್ಚಿಗೋ ಅಥವಾ ನಮ್ಮ ಖರ್ಚಿಗೋ ಹಣ ಬರೋ ಥರ ಮಾಡ್ಕೋಬೇಕು ಅನ್ನುವಂಥ 2 ರೀತಿಯಾದಂಥ ಟೈಪ್ಸ್ ಇರುತ್ತೆ ಇನ್ವೆಸ್ಟ್ಮೆಂಟಲ್ಲಿ. ಅದೇ ರೀತಿಯಾಗಿ ನಿನ್ನೆ 2 ಟೈಪ್ಗಳಲ್ಲೂ ಕೂಡ 2 ಯೋಜನೆಗಳ ಬಗ್ಗೆ ನಾನು ತಿಳಿಸಿದ್ದೆ. ಪೋಸ್ಟ್ ಆಫೀಸ್ನಲ್ಲಿರುವಂತಹ ಬೆಸ್ಟ್ ಸ್ಕೀಮ್ಗಳು. ಯಾಕೆ ನಾನು ಪೋಸ್ಟ್ ಆಫೀಸ್ ಸ್ಕೀಮ್ಸ್ನ ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಆ ಒಂದು ಸ್ಕೀಮ್ಗಳಲ್ಲಿ ರಿಸ್ಕ್ ಇರಲ್ಲ. ಅಂದರೆ ನಮ್ಮ ಒಂದು ಹಣಕ್ಕೆ ಯಾವುದೇ ಮಾರ್ಕೆಟ್ ರಿಸ್ಕ್ಗೆ ಒಳಪಟ್ಟಿರೋದಿಲ್ಲ. ಜೊತೆಗೆ ಸೆಂಟ್ರಲ್ ಗೌರ್ನಮೆಂಟ್ ಗ್ಯಾರಂಟಿ ಆಗಿರುತ್ತೆ. ಜೊತೆಗೆ ಕೆಲವೊಂದು ಯೋಜನೆಯಿಂದ ಟ್ಯಾಕ್ಸ್ ಫ್ರೀ ಕೂಡ ಇರುತ್ತೆ. ನಾವು ಹಾಕುವಂಥ ಹಣಕ್ಕಾಗಿರ್ಬೋದು ಅಥವಾ ತೊಗೊಳ್ಳೋವಂಥ ಹಣಕ್ಕಿರ್ಬೋದು ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಕಟ್ಟುವ ಹಾಗಿರಲ್ಲ. ಅದಕ್ಕೋಸ್ಕರ ಪೋಸ್ಟ್ ಆಫೀಸ್ ಸ್ಕೀಮ್ಗಳನ್ನ ಬೆಸ್ಟ್ ಸ್ಕೀಮ್ ಅಂತ ಹೇಳ್ತೀನಿ. ಅದೇ ರೀತಿ ನಿನ್ನೆ 4 ಬೆಸ್ಟ್ ಸ್ಕೀಮ್ ತಿಳಿಸಿದ್ದೆ. ಒಂದು ಬಂದು ಸುಕನ್ಯಾ ಸಮೃದ್ಧಿ ಯೋಜನೆ. ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ಚಿಕ್ಕ ಚಿಕ್ಕ ಅಮೌಂಟನ್ನು ಕಟ್ಟಿ ಒಂದಷ್ಟು ವರ್ಷಗಳಾದ ನಂತರ 69 ಲಕ್ಷ ರೂಪಾಯಿ ಇಲ್ಲಾಂದರೆ 71 ಲಕ್ಷ ರೂಪಾಯಿ ಹಣವನ್ನು ತಗೊಳ್ಳುವಂತಹ ಒಂದು ಸ್ಕೀಮ್ ಬಗ್ಗೆ ನಾನು ತಿಳಿಸಿದ್ದೆ. ಇನ್ನೊಂದು ಬಂದು PPF ಸ್ಕೀಮು. ಅದು ಕೂಡ ಸುಕನ್ಯಾ ಸಮೃದ್ಧಿ ಯೋಜನೆ ಹೆಣ್ಮಕ್ಳಿಗಿರುವಂಥದ್ದು. PPF ಸ್ಕೀಮ್ ಯಾರು ಬೇಕಾದ್ರೂ ಮಾಡ್ಕೋಬೋದು. ಆ ಒಂದು ಸ್ಕೀಮಲ್ಲಿ ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ಚಿಕ್ಕ ಚಿಕ್ಕ ಅಮೌಂಟನ್ನು ಕಟ್ಟಿ ಒಂದಷ್ಟು ವರ್ಷಗಳಾದ ನಂತರ 1,03,00,000 ರೂಪಾಯಿ ಸಿಗುವಂತಹ ಅದೊಂದು ಸ್ಕೀಮ್ ಇತ್ತು. ಇನ್ನು 3ನೇದು ಬಂದು ನಮ್ಮ ಹತ್ರ ಇರುವಂತಹ ಬಲ್ಕ್ ಆಗಿರುವಂತಹ ಹಣ, ದೊಡ್ಡ ಮೊತ್ತದ ಹಣವನ್ನು ಪೋಸ್ಟ್ ಆಫೀಸ್ಗೆ ಹಾಕಿ ಆ ಹಣದಿಂದ ಪ್ರತಿ ತಿಂಗಳು 10,000 ರೂಪಾಯಿವರೆಗೆ ಹಣ ತಗೊಳ್ಳುವಂತಹ ಒಂದು ಸೀನಿಯರ್ ಸಿಟಿಸನ್ ಸ್ಕೀಮ್ದೊಂದು ಹೇಳಿದೆ. ಇನ್ನೊಂದು ಬಂದು ಮಂತ್ಲಿ ಇನ್ಕಮ್ ಸ್ಕೀಮ್. ಅದು ಅಷ್ಟೇ, ಇರುವಂಥ ಹಣವನ್ನು ಪೋಸ್ಟ್ ಆಫೀಸ್ ಹಾಕಿ ಪ್ರತಿ ತಿಂಗಳು ಇಂಟ್ರೆಸ್ಟ್ ರೂಪದಲ್ಲಿ ತಗೊಳ್ಳುವಂತಹ ಸ್ಕೀಮ್ ತೋರಿಸಿದೆ. ಸೊ 2 ಟೈಪಲ್ಲೂ 2 ಸ್ಕೀಮ್ ಬಗ್ಗೆ ತಿಳಿಸಿದ್ದೆ. ಸೊ ಯಾರಿಗಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ತಿಳಿಸಿ ಅಂತ ಹೇಳಿದೆ. ಅದಕ್ಕೆ ಸಾಕಷ್ಟು ಜನ ಎಲ್ಲ ಸ್ಕೀಮ್ಗಳಿಗೂ ಕಮೆಂಟ್ ಹಾಕಿದ್ರಿ. ಮೊದಲನೇದಾಗಿ ಬಂದು ಸುಕನ್ಯಾ ಸಮೃದ್ಧಿ ಯೋಜನೆಗೆ ಜಾಸ್ತಿ ಕಮೆಂಟ್ ಬಂದಿತ್ತು. ಅದಕ್ಕೋಸ್ಕರ ಆ ಒಂದು ಯೋಜನೆನ ಇನ್ ಡೀಟೇಲ್ ಆಗಿ ತಿಳಿಸೋಣ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಬಂದು ಸಂಪೂರ್ಣವಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯ ವಿಡಿಯೋ ಆಗಿರುತ್ತೆ. ಸುಕನ್ಯಾ ಸಮೃದ್ಧಿ ಯೋಜನೆ ಇದು ಬಂದು ಆಗಲೇ ಹೇಳ್ದಂಗೆ ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ಕೈಲಾದಷ್ಟು ಅಮೌಂಟನ್ನು ಕಟ್ಟಿ 15 ವರ್ಷಗಳಾದ ನಂತರ ಬಲ್ಕಾಗಿ ನೀವು ಹಣವನ್ನು, ಒಂದು ದೊಡ್ಡ ಮಟ್ಟದ ಹಣ, ಅದು 69 ಲಕ್ಷ, ಇನ್ನೊಂದರಲ್ಲಿ 71 ಲಕ್ಷನೋ 72 ಲಕ್ಷನೋ ಇದೆ, ಅಷ್ಟು ಅಮೌಂಟನ್ನು ನಮ್ಮ ಕೈಗೆ ಸಿಗುವಂತಹ ಯೋಜನೆ ಇದಾಗಿರುತ್ತೆ. ಇದರಲ್ಲಿ ಬಂದು ನೀವು 500 ರೂಪಾಯಿಂದನೇ ಕಟ್ಟೋಕ್ಕೆ ಶುರು ಮಾಡ್ಬೋದು. ಜಸ್ಟ್ 500 ರೂಪಾಯಿ ಕಟ್ಟಿದರೂ ಸಾಕಾಗುತ್ತೆ. ಇಲ್ಲಾಂದರೆ 250 ರೂಪಾಯಿ ಕೂಡ ಕಟ್ಬೋದು. ಅಷ್ಟು ಕಡಿಮೆ ಯೋಜನೆ, ಹಣ ಮೊತ್ತವನ್ನು ನಾವು ಕಟ್ಟಿ ಹಣ ತಗೊಳ್ಳುವಂತಹ ಯೋಜನೆ ಇದಾಗಿರುತ್ತೆ. ಆಗಲೇ ಹೇಳ್ದಂಗೆ ಇದರ ಹೆಸರು ಬಂದು ಸುಕನ್ಯಾ ಸಮೃದ್ಧಿ ಯೋಜನೆ. ಇದು ಒಂದು ಹೆಣ್ಣು ಮಕ್ಕಳಿಗಾಗಿ ಮಾಡಿರುವಂತಹ ಯೋಜನೆ. ಹೆಣ್ಣು ಮಕ್ಕಳ ಹೆಸರಲ್ಲಿ ಪೋಷಕರು ತೆರೆಯಬಹುದಾದಂತಹ ಖಾತೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆ ಆಗಿರುತ್ತೆ. ಈ ಒಂದು ಯೋಜನೆಯಲ್ಲಿ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದು 8.2% ಮ್ಯಾಕ್ಸಿಮಮ್ ಕೊಡ್ತಾರೆ. 8.2% ರೇಟ್ ಆಫ್ ಇಂಟ್ರೆಸ್ಟಲ್ಲಿ ನಮಗೆ ರಿಟರ್ನ್ಸ್ ಬರುತ್ತೆ. ಜೊತೆಗೆ ಇದನ್ನು ನಾವು 15 ವರ್ಷಗಳ ಕಾಲ ಕಟ್ಟಬೇಕಾಗತ್ತೆ. ನೀವು ಪ್ರತಿ ತಿಂಗಳಾದರೂ ಕಟ್ಟಿ, ಪ್ರತಿ ವರ್ಷನಾದರೂ ಕಟ್ಟಿ 15 ವರ್ಷಗಳ ಕಾಲ ಕಟ್ಟಬೇಕಾಗತ್ತೆ. ನೀವು ಇದು ಮೆಚ್ಯೂರ್ ಆಗುವಂಥದ್ದು 21 ವರ್ಷಕ್ಕೆ ನಿಮಗೆ ಹಣ ಇದೊಂದು ಮೆಚ್ಯೂರ್ ಆಗಿ ನಿಮ್ಮ ಕೈಗೆ ಹಣ ಸೇರುವಂಥದ್ದು. ತಿಂಗಳಿಗೊಮ್ಮೆನಾದರೂ ಕಟ್ಬೋದು, ವರ್ಷಕ್ಕೊಮ್ಮೆನಾದರೂ ಕಟ್ಬೋದು. ಇದು ರಿಸ್ಕ್ ಫ್ರೀ, ಯಾವುದೇ ರೀತಿಯಾದಂತಹ ಮಾರ್ಕೆಟ್ ರಿಸ್ಕ್ಗೆ ಒಳಪಟ್ಟಿರೋದಿಲ್ಲ. ನಿಮ್ಮ ಹಣಕ್ಕೆ ಸೆಂಟ್ರಲ್ ಗೌರ್ನಮೆಂಟ್ ಗ್ಯಾರಂಟಿ ಇರುತ್ತೆ. ಜೊತೆಗೆ ಟ್ಯಾಕ್ಸ್ ಫ್ರೀ, ನೀವು ಕಟ್ಟುವಂಥ ಹಣಕ್ಕೆ ಹಾಗೆ ತಗೊಳ್ಳುವಂಥ ಹಣಕ್ಕೆ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಸೊ ಇದೊಂದು ಹೆಣ್ಣು ಮಕ್ಕಳಿಗೆ ಬೆಸ್ಟ್ ಸ್ಕೀಮ್ ಅಂತ ಹೇಳ್ಬೋದು. ಇದರಲ್ಲಿ 2 ವಿಧ, ಎವ್ರಿ ಮಂತ್ ಕಟ್ಟುವಂಥದ್ದು, ಇನ್ನೊಂದು ಎವ್ರಿ ಇಯರ್, ಪ್ರತಿ ವರ್ಷಕ್ಕೊಂದು ಸತಿ ಕಟ್ಟುವಂಥದ್ದು, ಇಲ್ಲ ಪ್ರತಿ ತಿಂಗಳು ಹಣವನ್ನು ಕಟ್ಟುವಂಥದ್ದು. ಫಸ್ಟು ಪ್ರತಿ ತಿಂಗಳು ಎಷ್ಟೆಷ್ಟು ಕಟ್ಟಿದ್ರೆ ಎಷ್ಟೆಷ್ಟು ನಿಮಗೆ ಲಾಭ ಬರುತ್ತೆ ಅಂದ್ಬಿಟ್ಟು ತಿಳಿಸ್ತೀನಿ. ನೆಕ್ಸ್ಟು ಪ್ರತಿ ವರ್ಷಕ್ಕೊಂದಿಷ್ಟು ಅಮೌಂಟ್ ಎಷ್ಟು ಕಟ್ಟಿದ್ರೆ ಎಷ್ಟು ಬರುತ್ತೆ ಅಂದ್ಬಿಟ್ಟು ತಿಳಿಸ್ತೀನಿ. ಮೊದಲನೇದಾಗಿ ಪ್ರತಿ ತಿಂಗಳು. ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಪ್ರತಿ ತಿಂಗಳು ನೀವು 500 ರೂಪಾಯಿ ಹಣವನ್ನು ಕಟ್ಟಿದ್ರೆ 15 ವರ್ಷಗಳ ಕಾಲ ಕಟ್ಟಿದ್ರೆ ನಿಮಗೆ 90,000 ರೂಪಾಯಿ ಹಣ ಕಟ್ಟಿದಂಗೆ ಆಗುತ್ತೆ. ನೀವು ಪ್ರತಿ ತಿಂಗಳು 500 ರೂಪಾಯಿನ ಸೇವಿಂಗ್ಸ್ ಮಾಡಬಲ್ಲೆ ನಮ್ಮ ಒಂದು ಮಗಳ ಹೆಸರಲ್ಲಿ. ಸೊ ಅವಳಿಗೆ ಸ್ವಲ್ಪ ದೊಡ್ಡವಳಾದಮೇಲೆ ಒಂದು ಒಳ್ಳೆ ಅಮೌಂಟ್ ಸಿಗಲಿ ಅಂತಂದರೆ ಪ್ರತಿ ತಿಂಗಳು 500 ರೂಪಾಯಿ ಕಟ್ಟಿದ್ರೆ 15 ವರ್ಷದವರೆಗೆ ನೀವು 90,000 ರೂಪಾಯಿ ಕಟ್ಟಿದಂಗೆ ಆಗುತ್ತೆ. ಈ ಒಂದು 90,000 ರೂಪಾಯಿ ಅಮೌಂಟಿಗೆ 1,87,306 ರೂಪಾಯಿ ಇಂಟ್ರೆಸ್ಟ್ ಸೇರುತ್ತೆ.
ಟೋಟಲ್ಲು ನಿಮ್ಮ ಒಂದು ಕೈಗೆ 2,77,306 ರೂಪಾಯಿ ನಿಮ್ಮ ಒಂದು ಕೈ ಸೇರುತ್ತೆ 500 ರೂಪಾಯಿ ಕಟ್ಟಿದ್ರೆ. ಈಗ ನಾನು ಹೇಳ್ತಾ ಇರೋದೆಲ್ಲ ಪ್ರತಿ ತಿಂಗಳದು. ನೆಕ್ಸ್ಟು ವರ್ಷಕ್ಕೊಂದ್ಸತಿ ಕಟ್ಟೋದನ್ನ ಹೇಳ್ತೀನಿ, ಅದರಲ್ಲಿ ಸ್ವಲ್ಪ ಜಾಸ್ತಿ ಪ್ರಾಫಿಟ್ ಬರುತ್ತೆ. ಸೊ ಪ್ರತಿ ತಿಂಗಳದು 500 ರೂಪಾಯಿ ಕಟ್ಟಿದ್ರೆ 2,77,306 ರೂಪಾಯಿ ನಿಮ್ಮ ಒಂದು ಕೈಗೆ ಸಿಗುತ್ತೆ. ಪ್ರತಿ ತಿಂಗಳು ನಾವು 1,000 ರೂಪಾಯಿ ಕಟ್ತೀವಿ ಅಂತಂತಂದರೆ 15 ವರ್ಷಗಳ ಕಾಲ ಕಟ್ಟಿದ್ರೆ 1,80,000 ರೂಪಾಯಿ ನಾವೇ ಕಟ್ಟಿದಂಗೆ ಆಗುತ್ತೆ. ಅದಕ್ಕೆ 3,74,612 ರೂಪಾಯಿ ಇಂಟ್ರೆಸ್ಟ್ ಸೇರುತ್ತೆ. ಈ ಒಂದು ಇಂಟ್ರೆಸ್ಟು 3 ತಿಂಗಳಿಗೊಮ್ಮೆ ಪರಿಷ್ಕರಣೆ ಆಗ್ತಾ ಇರುತ್ತೆ. ಸದ್ಯಕ್ಕೆ 8.2% ಇದೆ. ಇದು ಸ್ವಲ್ಪ ಏರುಪೇರು ಆಗ್ಬೋದು, ಒಂದು 100 ರೂಪಾಯಿ 200 ರೂಪಾಯಿ ವ್ಯತ್ಯಾಸನೂ ಬರ್ಬೋದು, ಅಥವಾ 100-200 ಹೆಚ್ಚಿಗೆನೂ ಆಗ್ಬೋದು. ತೀರಾ ಏನು ಡಿಫ್ರೆನ್ಸ್ ನಿಮಗೆ ಬರೋದಿಲ್ಲ. ಈ ಒಂದು 1,000 ರೂಪಾಯಿ ಕಟ್ಟಿದ್ರೆ ನಿಮಗೆ 3,74,612 ರೂಪಾಯಿ ಇಂಟ್ರೆಸ್ಟ್ ಸೇರಿ ಟೋಟಲ್ ನಿಮ್ಮ ಒಂದು ಕೈಗೆ 5,54,612 ರೂಪಾಯಿ ನಿಮ್ಮ ಒಂದು ಕೈಗೆ ಹಣ ಸಿಗುತ್ತೆ, ಇದು ಮೆಚ್ಯೂರ್ ಆದಾಗ. ನೆಕ್ಸ್ಟು ಪ್ರತಿ ತಿಂಗಳು ನಾನು 1,500 ರೂಪಾಯಿ ಕಟ್ತೀನಿ ಅಂತಂದರೆ 2,70,000 ರೂಪಾಯಿ ನೀವೇ ಕಟ್ಟಿದಂಗೆ ಆಗುತ್ತೆ. ಅದಕ್ಕೆ 5,61,917 ರೂಪಾಯಿ ಇಂಟ್ರೆಸ್ಟ್ ಸೇರುತ್ತೆ. ಟೋಟಲ್ಲು 8,31,917 ರೂಪಾಯಿ ನಿಮ್ಮ ಒಂದು ಕೈಗೆ ಹಣ ಸಿಗುತ್ತೆ. ಇನ್ನು 2,000 ರೂಪಾಯಿ ಪ್ರತಿ ತಿಂಗಳು 2,000 ರೂಪಾಯಿ ನಾನು ಹಣ ಕಟ್ಟಬಲ್ಲೆ ಅನ್ನೋದಾದರೆ 3,60,000 ರೂಪಾಯಿ ನೀವೇ ಕಟ್ಟಿದಂಗೆ ಆಗುತ್ತೆ 15 ವರ್ಷಕ್ಕೆ. 3,60,000 ರೂಪಾಯಿ ಕಟ್ಟಿದಂಗೆ ಆಗುತ್ತೆ. ಅದಕ್ಕೆ 7,49,222 ರೂಪಾಯಿ ಇಂಟ್ರೆಸ್ಟ್ ಆ್ಯಡ್ ಆಗುತ್ತೆ. 11,09,223 ರೂಪಾಯಿ ನಿಮ್ಮ ಒಂದು ಕೈಗೆ ಹಣ ಸೇರುತ್ತೆ. ಇನ್ನು ಪ್ರತಿ ತಿಂಗಳು 2,500 ರೂಪಾಯಿ ನೀವು ಹಣ ಕಟ್ಟೋದಾದರೆ 4,50,000 ರೂಪಾಯಿ ನೀವೇ ಹಣ ಕಟ್ಟಿದಂಗೆ ಆಗುತ್ತೆ. ಅದಕ್ಕೆ 9,36,529 ರೂಪಾಯಿ ಇಂಟ್ರೆಸ್ಟ್ ಆ್ಯಡ್ ಆಗುತ್ತೆ. 13,86,529 ರೂಪಾಯಿ ನಿಮ್ಮ ಒಂದು ಕೈಗೆ ಹಣ ಸಿಗುತ್ತೆ ಪ್ರತಿ ತಿಂಗಳು 2,500 ರೂಪಾಯಿ ಹಣ ಕಟ್ಟಿದ್ರೆ. ಇನ್ನು ಪ್ರತಿ ತಿಂಗಳು ನಾನು 3,000 ರೂಪಾಯಿ ಕಟ್ಟಬಲ್ಲೆ ಅನ್ನೋದಾರೆ 5,40,000 ರೂಪಾಯಿ ನೀವೇ ಕಟ್ಟಬೇಕು. 11,23,835 ರೂಪಾಯಿ ನಿಮಗೆ ಇಂಟ್ರೆಸ್ಟ್ ಆ್ಯಡ್ ಆಗುತ್ತೆ. 16,63,835 ರೂಪಾಯಿ ನಿಮ್ಮ ಒಂದು ಕೈಗೆ ಹಣ ಸಿಗುತ್ತೆ. ಇನ್ನು 3,500 ರೂಪಾಯಿ ನಾನು ಕಟ್ತೀನಿ ಅನ್ನೋದಾದರೆ 6,30,000 ರೂಪಾಯಿ ನೀವು 15 ವರ್ಷಕ್ಕೆ ಕಟ್ಟೋಂಗಾಗುತ್ತೆ. 13,11,140 ರೂಪಾಯಿ ಬಡ್ಡಿ ಆ್ಯಡ್ ಆಗುತ್ತೆ. 19,41,140 ರೂಪಾಯಿ ನಿಮ್ಮ ಕೈಗೆ ಹಣ ಸಿಗುತ್ತೆ. ಇನ್ನು ಪ್ರತಿ ತಿಂಗಳು ನಾನು 4,000 ಕಟ್ತೀನಿ ಅನ್ನೋರಾದರೆ 7,20,000 ರೂಪಾಯಿ ನಿಮ್ಮ ಕೈಯಿಂದ ಕಟ್ಟಬೇಕಾಗುತ್ತೆ. 14,98,446 ರೂಪಾಯಿ ಇಂಟ್ರೆಸ್ಟ್ ಆ್ಯಡ್ ಆಗುತ್ತೆ. 22,18,446 ರೂಪಾಯಿ ನಿಮ್ಮ ಒಂದು ಕೈಗೆ ಮೆಚ್ಯೂರ್ ಆದಾಗ ಹಣ ಸಿಗುತ್ತೆ. ಇನ್ನು 4,500 ರೂಪಾಯಿ ಕಟ್ಟೋರಿಗೆ 8,10,000 ರೂಪಾಯಿ ಹಣ ಕಟ್ಟದಂಗೆ ಆಗುತ್ತೆ. 16,85,000 ರೂಪಾಯಿ ಇಂಟ್ರೆಸ್ಟ್ ಆ್ಯಡ್ ಆಗುತ್ತೆ. 24,98,752 ರೂಪಾಯಿ ಹಣ ನಿಮಗೆ ಕೈಗೆ ಕೊನೆಯದಾಗಿ ಸಿಗುತ್ತೆ. ಇನ್ನು ಪ್ರತಿ ತಿಂಗಳು 5,000 ರೂಪಾಯಿ ಕಟ್ಟಿದವ್ರಿಗೆ 27,73,058 ರೂಪಾಯಿ ಕೈಗೆ ಸಿಗುತ್ತೆ. ಪ್ರತಿ ತಿಂಗಳು 5,500 ರೂಪಾಯಿ ಕಟ್ಟೋರಿಗೆ 30,50,363 ರೂಪಾಯಿ ಕೈಗೆ ಸಿಗುತ್ತೆ. ಪ್ರತಿ ತಿಂಗಳು 6,000 ರೂಪಾಯಿ ಕಟ್ಟೋರಿಗೆ 33,27,669 ರೂಪಾಯಿ ಕೈಗೆ ಸಿಗುತ್ತೆ. 6,500 ರೂಪಾಯಿ ಕಟ್ಟೋರಿಗೆ 36,04,975 ರೂಪಾಯಿ ಹಣ ಕೈಗೆ ಸಿಗುತ್ತೆ. 7,000 ಕಟ್ಟೋರಿಗೆ 38,82,281 ರೂಪಾಯಿ ಹಣ ಕೈಗೆ ಸಿಗುತ್ತೆ. ಪ್ರತಿ ತಿಂಗಳು 7,500 ಕಟ್ಟಬಲ್ಲೆ ಅನ್ನೋರಿಗೆ 41,59,586 ರೂಪಾಯಿ ಹಣ ಕೈಗೆ ಸಿಗುತ್ತೆ. ಪ್ರತಿ ತಿಂಗಳು 8,000 ರೂಪಾಯಿ ಕಟ್ಟಬಲ್ಲೆ ಅನ್ನೋರಿಗೆ 44,36,892 ರೂಪಾಯಿ ಹಣ ಕೈಗೆ ಸಿಗುತ್ತೆ. ಪ್ರತಿ ತಿಂಗಳು ನಾನು 8,500 ರೂಪಾಯಿ ಕಟ್ಟಬಲ್ಲೆ ಅನ್ನೋರಿಗೆ 47,14,198 ರೂಪಾಯಿ ಹಣ ಕೈಗೆ ಸಿಗುತ್ತೆ. ಪ್ರತಿ ತಿಂಗಳು 9,000 ರೂಪಾಯಿ ಕಟ್ಟಬಲ್ಲೆ ಅನ್ನೋರಿಗೆ 49,91,504 ರೂಪಾಯಿ ಹಣ ಕೈಗೆ ಸಿಗುತ್ತೆ. ಪ್ರತಿ ತಿಂಗಳು 9,500 ಕಟ್ಟಬಲ್ಲೆ ಅನ್ನೋರಿಗೆ 52,68,809 ರೂಪಾಯಿ ಹಣ ಕೈಗೆ ಸಿಗುತ್ತೆ. ಪ್ರತಿ ತಿಂಗಳು 10,000 ರೂಪಾಯಿ ನಾನು ಕಟ್ಟಬಲ್ಲೆ ಅನ್ನೋರಿಗೆ 55,46,115 ರೂಪಾಯಿ ಹಣ ಕೈಗೆ ಸಿಗುತ್ತೆ. ಇನ್ನು ಪ್ರತಿ ತಿಂಗಳು 10,500 ರೂಪಾಯಿ ನಾನು ಕಟ್ಟಬಲ್ಲೆ ಅನ್ನೋರಿಗೆ 58,23,421 ರೂಪಾಯಿ ಹಣ ನಿಮಗೆ ಕೈಗೆ ಸೇರುತ್ತೆ. ಪ್ರತಿ ತಿಂಗಳು 11,000 ರೂಪಾಯಿ ಹಣ ನೀವು ಕಟ್ಟೋದಾದರೆ 61,727 ರೂಪಾಯಿ ನಿಮಗೆ ಹಣ ಕೈಗೆ ಸೇರುತ್ತೆ. ಪ್ರತಿ ತಿಂಗಳು 11,500 ರೂಪಾಯಿ ಕಟ್ಟುವಂಥವರಿಗೆ
63,78,32 ರೂಪಾಯಿ ಹಣ ಕೈಗೆ ಸಿಗುತ್ತೆ. ಪ್ರತಿ ತಿಂಗಳು 12,000 ರೂಪಾಯಿ ಕಟ್ತೀನಿ ಅನ್ನೋರಿಗೆ 66,55,338 ರೂಪಾಯಿ ಹಣ ಕೈಗೆ ಸಿಗುತ್ತೆ. ಪ್ರತಿ ತಿಂಗಳು 12,500 ರೂಪಾಯಿ ಕಟ್ತೀನಿ ಅನ್ನೋರಿಗೆ 69,32,644 ರೂಪಾಯಿ ಹಣ ನಿಮ್ಮ ಕೈಯನ್ನು ಸೇರುತ್ತೆ. ಇದಿಷ್ಟು ಪ್ರತಿ ತಿಂಗಳು ಕಟ್ತೀನಿ ಅನ್ನೋರಿಗೆ. ಪ್ರತಿ ವರ್ಷ ಕಟ್ತೀನಿ ಅನ್ನೋರಿಗೆ ಎಷ್ಟು ಸಿಗುತ್ತೆ ಅಂತ ಅಂದ್ಬಿಟ್ಟು ತಿಳಿಸ್ತೀನಿ. ಇದನ್ನು ರಬ್ ಮಾಡಬೇಕು, ಬೋರ್ಡ್ ಚಿಕ್ಕದಿರೋದ್ರಿಂದ ಅದು ಬರ್ಕೊಂಡಿಲ್ಲ. ಇದು ರಬ್ ಮಾಡಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇನ್ನು ಇಲ್ಲ ನಾವು ಪ್ರತಿ ತಿಂಗಳು ಕಟ್ಟೋಕ್ಕಾಗಲ್ಲ, ಪ್ರತಿ ವರ್ಷ ಕಟ್ತೀವಿ ಅನ್ನೋರಿಗೂ ಕೂಡ ಆಪ್ಷನ್ ಇದೆ. ಸೊ ಪ್ರತಿ ವರ್ಷ ಕಟ್ಟೋಕ್ಕೆ ಪ್ರತಿ ವರ್ಷ ನನ್ನ ಕೈಲಿ 10,000 ರೂಪಾಯಿ ಕಟ್ಟೋಕ್ಕಾಗತ್ತೆ ಅಷ್ಟೇ ಅಪ್ಪ ಅಂತಂದರೆ ಪ್ರತಿ ವರ್ಷ 10,000 ರೂಪಾಯಿ ಕಟ್ಟೋಂಥವ್ರಿಗೆ ಕೊನೆಯದಾಗಿ 4,78,808 ರೂಪಾಯಿ ನಿಮ್ಮ ಕೈಗೆ ಸೇರುತ್ತೆ. ಅಂದರೆ 10,000 ಕಟ್ಟಿದ್ರೆ 1.5 ಲಕ್ಷ ರೂಪಾಯಿ ನೀವು ಕಟ್ದಂಗೆ ಆಗುತ್ತೆ. ಅದಕ್ಕೆ 3,28,808 ರೂಪಾಯಿ ಬಡ್ಡಿ ಸೇರುತ್ತೆ. ಟೋಟಲ್ 4,78,808 ರೂಪಾಯಿ ಹಣ ನಿಮ್ಮ ಒಂದು ಕೈಗೆ ಸೇರುತ್ತೆ. ಹಾಗೇನೆ ಪ್ರತಿ ತಿಂಗಳು 20,000 ಹಣ ಕಟ್ಟುವಂಥವ್ರಿಗೆ 9,57,618 ರೂಪಾಯಿ ಹಣ ಕೈ ಸೇರುತ್ತೆ. ಪ್ರತಿ ವರ್ಷ 30,000 ರೂಪಾಯಿ, ಪ್ರತಿ ವರ್ಷ 20,000 ರೂಪಾಯಿ ಎಲ್ಲೆಲ್ಲೋ ಖರ್ಚೆ ಮಾಡಿಬಿಟ್ಟಿರ್ತೀವಿ. ಸೊ ಅದನ್ನೇ ಸೇವಿಂಗ್ಸ್ ಮಾಡಿ ಹಾಕ್ತೀವಿ ಅಂತಂದರೆ 9,57,618 ರೂಪಾಯಿ ನಿಮ್ಮ ಹಣ ನಿಮ್ಮ ಒಂದು ಕೈ ಸೇರುತ್ತೆ. ಇನ್ನು ಪ್ರತಿ ವರ್ಷ 30,000 ರೂಪಾಯಿ ಕಟ್ತೀನಿ ಅನ್ನೋರಿಗೆ 14,36,423 ರೂಪಾಯಿ ಹಣ ಕೈ ಸೇರುತ್ತೆ. ಪ್ರತಿ ವರ್ಷ 40,000 ಕಟ್ತೀನಿ ಅನ್ನೋರಿಗೆ 19,15,231 ರೂಪಾಯಿ ಹಣ ಕೈ ಸೇರುತ್ತೆ. ಪ್ರತಿ ವರ್ಷ 50,000 ರೂಪಾಯಿ ಕಟ್ತೀನಿ ಅನ್ನೋರಿಗೆ 23,94,038 ರೂಪಾಯಿ ಹಣ ನಿಮ್ಮೊಂದು ಕೈ ಸೇರುತ್ತೆ. ಪ್ರತಿ ವರ್ಷ 60,000 ರೂಪಾಯಿ ಕಟ್ತೀನಿ ಅನ್ನೋರಿಗೆ 28,72,864 ರೂಪಾಯಿ ಹಣ ನಿಮ್ಮ ಕೈ ಸೇರುತ್ತೆ. ಪ್ರತಿ ವರ್ಷ 70,000 ಕಟ್ತೀನಿ ಅನ್ನೋರಿಗೆ 33,51,654 ರೂಪಾಯಿ ಹಣ ನಿಮ್ಮೊಂದು ಕೈ ಸೇರುತ್ತೆ. ಪ್ರತಿ ವರ್ಷ 80,000 ಕಟ್ತೀನಿ ಅನ್ನೋರಿಗೆ 38,30,461 ರೂಪಾಯಿ ಹಣ ಸಿಗುತ್ತೆ. ಪ್ರತಿ ವರ್ಷ 90,000 ಕಟ್ತೀನಿ ಅನ್ನೋರಿಗೆ 43,09,269 ರೂಪಾಯಿ ಹಣ ಸಿಗುತ್ತೆ. ಪ್ರತಿ ವರ್ಷ 1 ಲಕ್ಷ ನಾ ಸೇವಿಂಗ್ಸ್ ಮಾಡ್ತೀನಿ ಮಗಳ ಹೆಸರಲ್ಲಿ ಅಂತ ಅನ್ನೋರಿಗೆ ಟೋಟಲ್ 47,98,077 ರೂಪಾಯಿ ಹಣ ಕೈ ಸೇರುತ್ತೆ. ಪ್ರತಿ ವರ್ಷ 1,10,000 ಕಟ್ಟೋರಿಗೆ 1,10,000 ರೂಪಾಯಿ ಕಟ್ಟೋರಿಗೆ 52,66,884 ರೂಪಾಯಿ ಹಣ ಸೇರುತ್ತೆ. ಪ್ರತಿ ವರ್ಷ 1,20,000 ರೂಪಾಯಿ ಕಟ್ತೀನಿ ಅನ್ನೋರಿಗೆ 57,45,692 ರೂಪಾಯಿ ಹಣ ಕೈ ಸೇರುತ್ತೆ. ಪ್ರತಿ ವರ್ಷ 1,30,000 ರೂಪಾಯಿ ಕಟ್ಟೋರಿಗೆ 62,24,500 ರೂಪಾಯಿ ಸಿಗುತ್ತೆ. ಪ್ರತಿ ವರ್ಷ 1,40,000 ಕಟ್ಟೋರಿಗೆ 67,03,307 ರೂಪಾಯಿ ಹಣ ಸಿಗುತ್ತೆ. ಪ್ರತಿ ವರ್ಷ 1.5 ಲಕ್ಷ ಹಣ ಕಟ್ಟೋರಿಗೆ 71,82,113 ರೂಪಾಯಿ ಹಣ ಸುಕನ್ಯಾ ಸಮೃದ್ಧಿ ಯೋಜನೆ ಮೂಲಕ ನಿಮ್ಮ ಒಂದು ಮಗಳ ಖಾತೆಗೆ ಏನು ಅಕೌಂಟ್ ಕೊಟ್ಟಿರ್ತೀರೋ ಆ ಒಂದು ಅಕೌಂಟ್ಗೆ ಈ ಹಣ ಹೋಗುತ್ತೆ. ಮೆಚ್ಯೂರಿಟಿ ಆದಮೇಲೆ 15 ವರ್ಷಗಳ ಕಾಲ ನೀವು ಕಟ್ಟಬೇಕು. 21 ವರ್ಷಗಳ ಕಾಲ ಬೇಕಾಗುತ್ತೆ. 21ನೇ ವರ್ಷಕ್ಕೆ ಇದು ಮೆಚ್ಯೂರ್ ಆಗುತ್ತೆ. ಆ ಒಂದು ಟೈಮ್ನಲ್ಲಿ ನಿಮಗೆ ಈಗ ಏನು ಹೇಳಿದೆ ಈ ಒಂದು ಹಣ ನಿಮ್ಮ ಒಂದು ಕೈಗೆ ಸೇರುತ್ತೆ. ಇದಿಷ್ಟು ಸುಕನ್ಯಾ ಸಮೃದ್ಧಿ ಯೋಜನೆಯ ಮಾಹಿತಿಯಾಗಿರುತ್ತೆ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟನ್ನು ಮಾಡಿ, ನನಗೆ ಗೊತ್ತಿದ್ದರೆ ತಿಳಿಸ್ತೀನಿ. ಗೊತ್ತಿಲ್ಲ ಅಂತಂದರೆ ಪೋಸ್ಟ್ ಆಫೀಸಲ್ಲಿ ಪರಿಚಯದವ್ರು ಸಾಕಷ್ಟು ಜನ ಇದ್ದಾರೆ, ಅವ್ರನ್ನ ವಿಚಾರಿಸಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ್ದಾದ್ರು ಯೋಜನೆ ಬೇಕಿದ್ದರೆ ಕಮೆಂಟ್ ಹಾಕಿ. ನನ್ನ ಈ ಒಂದು ಯೋಜನೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಂಡು ನಿಮಗೆ ವಿಚಾರವನ್ನು ತಿಳಿಸ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.